ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ, ನನಗೆ ಗೊತ್ತಿಲ್ಲ, ದೇವರ ಆಶೀರ್ವಾದ ಅಂತ ನಾನು ನಂಬ್ತೀನಿ, ಚಿಕ್ಕ ವಯಸ್ಸಿನಲ್ಲಿ ಈ ಧಾರ್ಮಿಕ ಗ್ರಂಥಗಳನ್ನು, ಒಳ್ಳೊಳ್ಳೆ ಜ್ಞಾನಿಗಳ ಪುಸ್ತಕಗಳನ್ನ ಓದುವಂತಹ ಪ್ರೇರೇಪಣೆ ಸಿಕ್ಕಿದ್ರಿಂದ ನಾನು ಭಗವದ್ಗೀತೆಯನ್ನು ಓದಿದೆ, ರಾಮಾಯಣವನ್ನು ಓದಿದೆ, ಬೇರೆ ಬೇರೆ ಗ್ರಂಥಗಳನ್ನು ಓದಿದ್ರಿಂದ ನನ್ನಲ್ಲಿ ಎಂಥ ಬದಲಾವಣೆ ಆಯಿತು ಅನ್ನೋ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ನನಗೆ ಯಾರಾದರೂ ಹೊಡೆದ್ರೆ ನಾನು ಹೊಡೆಯಲ್ಲ. ಯಾಕೆ ಗೊತ್ತಾ? ನಾನು ಇನ್ನೊಬ್ಬನಿಗೆ ಹೊಡಿಬೇಕು, ದ್ವೇಷಿಸಬೇಕು, ಬೈಬೇಕು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಏನು ಬರಬೇಕು? ಅವನ ಮೇಲೆ ದ್ವೇಷ ಬರಬೇಕು. ಕರೆಕ್ಟ್ ತಾನೆ? ಅಂದರೆ ಅವನು ನನಗೆ ನೋವು ಮಾಡಿದ್ದಾನೆ, ಅವನು ನನಗೆ ಹರ್ಟ್ ಮಾಡಿದ್ದಾನೆ, ಹಾಗಾಗಿ ನಾನು ಅವನಿಗೆ ರಿಯಾಕ್ಷನ್ ಆಗಿ ಹರ್ಟ್ ಮಾಡಬೇಕು ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಬರಬೇಕು. ಸರಿನಾ? ನಾನು ಈ ಧರ್ಮ ಗ್ರಂಥಗಳಿಂದ ಪಡೆದ ಅತ್ಯಮೂಲ್ಯವಾದ ಒಂದು ವಿಚಾರ ಏನು ಗೊತ್ತಾ? ಕರ್ಮ ರಿಟರ್ನ್ಸ್. ಕೇಳಿದ್ದೀರಾ ಇದನ್ನ? ಕರ್ಮ ರಿಟರ್ನ್ಸ್ ಅಂದ್ರೆ ಗೊತ್ತಾ? ನಾವು ಪಾಪ ಮಾಡಿದ್ರೆ ಪಾಪ ನಮಗೆ ಬರುತ್ತೆ, ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆ ಬರುತ್ತೆ. ಕರೆಕ್ಟಾ? ಹಾಗಾಗಿ ಒಬ್ಬವನು ನನಗೆ ಹೊಡಿತಾನೆ ಅಂತಂದ್ರೆ ಅದು ಅವನ ಪಾಪವೋ ನನ್ನ ಪಾಪವೋ? ನನ್ನ ಪಾಪ. ನಾನು ಹಿಂದೊಂದು ದಿನ ಮಾಡಿದ ಕರ್ಮದ ಪ್ರತಿಫಲ ಇವತ್ತು ಇವನ ಮೂಲಕ ನನಗೆ ಬರ್ತಾ ಇದೆ. ಸರಿನಾ? ಒಪ್ಕೊಂತೀರಾ? ನಾನು ಯಾವುದೋ ಕೆಟ್ಟ ಕೆಲಸ ಮಾಡಿದ್ದೀನಿ, ಅದರ ಪ್ರತಿಫಲ ಇವತ್ತು ನನಗೆ ಬರ್ತಾ ಇದೆ ಇವನ ಮೂಲಕ. ಅವನು ಬೈತಾ ಇದ್ದಾನೆ, ಅವನ ಕಡೆಯಿಂದ ನಾನು ಏಟ್ ತಿಂತಾ ಇದ್ದೀನಿ, ಅವನು ನನ್ನ ಬಗ್ಗೆ ಕೆಟ್ಟ ಆಪಾದನೆಗಳನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾನು ಯಾವತ್ತೋ ಒಂದು ದಿನ ಇನ್ನೊಬ್ಬರ ಮೇಲೆ ಆಪಾದನೆಗಳನ್ನ ಮಾಡಿದ್ದೆ. ಸೊ ಆಗ ಇನ್ನೊಬ್ಬನು ನನಗೆ ಹೊಡೆದಾಗ ನಾನು ಅವನನ್ನು ನೋಡಿಲ್ಲ, ನಾನು ನನ್ನನ್ನೇ ನೋಡಿಕೊಂಡೆ. ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ, ನಾನೇನೋ ತಪ್ಪನ್ನು ಮಾಡಿದ್ದೀನಿ. ಇದು ದೇವರು ನನಗೆ ಕೊಟ್ಟ ಒಂದು ಪಾಠ. ಇದನ್ನು ಪಾಠವಾಗಿ ಇಟ್ಕೊಂಡು ನನ್ನಲ್ಲಿ ಬದಲಾವಣೆಗಳನ್ನು ನಾನು ತಂದುಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ನನ್ನನ್ನು ನೋಡಿಕೊಂಡಾಗ ನನ್ನಲ್ಲಿ ತಾಳ್ಮೆ ಬೆಳೀತು, ಸಕಾರಾತ್ಮಕ ಮನೋಭಾವನೆಗಳು ಬೆಳೀತು. ಹಾಗಾಗಿ ನನ್ನ ಸುತ್ತಲೂ ಒಳ್ಳೊಳ್ಳೆ ಜನಗಳು ಸೇರಿಕೊಂಡ್ರು, ಒಳ್ಳೆಯ ಅವಕಾಶಗಳು ಸಿಕ್ಕಿದ್ವು, ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಪ್ರೇರೇಪಣೆ ಆಯಿತು. ಹಾಗಾಗಿ ನಾವೆಲ್ಲರೂ ನಮ್ಮನ್ನು ನೋಡಿಕೊಳ್ಳುವಂತಹ ಹಂತ ಆಲ್ರೆಡಿ ಮೀರಿ ಹೋಗಿದೆ. ಬಟ್ ಕೊನೆ ಹಂತದಲ್ಲಾದರೂ ಈ ಪ್ರಯತ್ನವನ್ನು ಆರಂಭ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಹುಟ್ಟಿದ ಮಕ್ಕಳು, ಬೆಳೀತಾ ಇರುವಂತಹ ಮಕ್ಕಳು ಸಮಾಜಕ್ಕಾದರೂ ಒಂದು ಕಿಂಚಿತ್ತು ಪ್ರಾಮಾಣಿಕ ಕೊಡುಗೆಯನ್ನು ಕೊಡುವಂಥವ್ರು ಆಗ್ತಾರೆ. ನಾವು ಬೆಳೆಸಿಕೊಂಡು ಬಂದಂತಹ ಗೌರವಗಳನ್ನು ಕಾಪಾಡುವಂಥವ್ರು ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಯೋಚನೆ ಮಾಡಬೇಕಾಗಿದೆ. ಶಿಕ್ಷಣ ಸಂಸ್ಥೆ ಅಂತಂದರೆ ದಟ್ ಈಸ್ ನಾಟ್ ಓನ್ಲಿ ಎ ಪ್ಲೇಸ್ ಟು ಪ್ರೊಡ್ಯೂಸ್ ದಿ ಎಜುಕೇಟೆಡ್ ಪೀಪಲ್. ಎಜುಕೇಟೆಡ್ ಪೀಪಲ್ ಮೀನ್ಸ್ not the one who earns lot of money and work in a reputed company. Educated mean ಸುಸಂಸ್ಕೃತ ವ್ಯಕ್ತಿಗಳು. ಸ್ವಾಮಿ ವಿವೇಕಾನಂದರು ಒಂದು ಕೋಟ್ ಹೇಳ್ತಾರೆ, ಎಜುಕೇಶನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಎ ಮ್ಯಾನ್ ಅಂತ ಹೇಳ್ತಾರೆ. ಎಜುಕೇಶನ್ ಈಸ್ ನಾಟ್ ಅನ್ ಐಡೆಂಟಿಟಿ ಆಫ್ ಸಂಬಡಿ ಹೂ ಗೆಟ್ಸ್ ಲಾಟ್ ಆಫ್ ಮನಿ ಅಂತಲ್ಲ. ಒಬ್ಬ ವ್ಯಕ್ತಿಯ ಆಂತರ್ಯದಲ್ಲಿ ಹುದುಗಿರುವಂತಹ ಅವನ ಎಲ್ಲ ಸಕಾರಾತ್ಮಕ ಗುಣಗಳನ್ನು ಗುರುತಿಸಿ ಅದಕ್ಕೆ ಬೇಕಾದ ಸಕಲ ಸೌಕರ್ಯ ಸವಲತ್ತುಗಳನ್ನು ಕಟ್ಟಿಕೊಟ್ಟು ಅವನನ್ನು ಪ್ರೋತ್ಸಾಹಿಸಿ ಬೆಳೆಸುವಂಥದ್ದು ಎಜುಕೇಷನ್. ದಟ್ ನೆವರ್ ಹ್ಯಾಪನ್ಸ್ ಓನ್ಲಿ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅದು ಶಿಕ್ಷಣ ಸಂಸ್ಥೆಯಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮನೆಯಲ್ಲಾಗತ್ತೆ, ಸಮಾಜದಲ್ಲಾಗತ್ತೆ, ಶಿಕ್ಷಣ ಸಂಸ್ಥೆಯಲ್ಲಾಗತ್ತೆ, ಬೀದಿಯಲ್ಲಾಗತ್ತೆ.